ಎಸ್, ಇನ್ನೇನೊಂದು 1 ತಿಂಗಳು ಅಥವಾ 2 ತಿಂಗಳಲ್ಲಿ ಮೇ ಅಥವಾ ಜೂನ್ ಅಲ್ಲಿ ದರ್ಶನ್ ಅವರು ಹೊರಗೆ ಬರೋತ್ತ ಸಾಧ್ಯತೆ ಇದೆ ಅಂತ ಸಾಕಷ್ಟು ಜನ ನಂಬಿದ್ರು. ಬೇಲ್ ಸಿಗುವ ಸಾಧ್ಯತೆ ಇದೆ ಅಂತ ಕೂಡ ನಂಬಿದ್ರು. ಯಾಕಂತ ಅಂದ್ರೆ ಟ್ರಯಲ್ ನಡಿಬೇಕಾದ್ರೆ ದರ್ಶನ್ ಅವರು ಯಾವುದೇ ಜಾಮೀನು ಅರ್ಜಿಯನ್ನ ಹಾಕಿರ್ಲಿಲ್ಲ. ಇತ್ತೀಚೆಗೆ ಜಾಮೀನು ಅರ್ಜಿಯನ್ನು ಹಾಕಿದ್ರಿಂದ ಈ ಬಾರಿ ಹೊರಗೆ ಬರ್ತಾರೆ ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶ ನೋಡಿದ ತಕ್ಷಣ ಅಭಿಮಾನಿಗಳು ದಂಗಾಗ್ಬಿಟ್ಟಿದ್ದಾರೆ. ಇನ್ನು 1 ವರ್ಷ ಅವ್ರು ಆ ಕಡೆ ಈ ಕಡೆ ಅಲ್ಲಾಡಕ್ಕಾಗಲ್ಲ, ಜೈಲೇ ಗತಿ ಅನ್ನೋ ತರ ಆಗೋಗಿದೆ. ಸೊ ಅವರ ಪರವಾಗಿ ಪವಿತ್ರ ಗೌಡ ಅವರ ಪರವಾಗಿ ಟ್ರಯಲ್ ನಡೆಸುವಂತ ಬಾಲನ್ ಸರ್ ನಮ್ ಜೊತೆ ಇದ್ದಾರೆ. ಅವ್ರ ಹತ್ರ ಕೇಳೋಣ ದರ್ಶನ್ ಅವ್ರದ್ದು ಕೇಸ್ ಏನಾಗಬಹುದು ಅಂತ. ಸರ್, ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶ ನೋಡಿ ಎಲ್ರಿಗೂ ಕೂಡ ಶಾಕ್ ಆಗಿದೆ, ನಿರೀಕ್ಷೆಯಲ್ಲಿ ಇದ್ದವರಿಗೂ ಕೂಡ ಬೇಸರ ಆಗ್ಬಿಟ್ಟಿದೆ. ಈ ತರ ಆದೇಶ ಬರೋದಕ್ಕೆ ಏನ್ ಸರ್ ಕಾರಣ? ಈ ಆದೇಶ ಓದ್ದೆ ನಾನು. ಇದು ಏನು ಅವ್ರಿಗೆ ಅನುಕೂಲನೇ ಆಗಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಕೊಲೆ ಪ್ರಕರಣ. ಅವ್ರು ಮಾಡಿದ್ರೋ ಮಾಡಿಲ್ವೋ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಮೊದಲೇ ಹೈಕೋರ್ಟ್ ಅಲ್ಲಿ ಅವ್ರಿಗೆ ಜಾಮೀನು ಕೊಟ್ಟಿದ್ರು. ಜಾಮೀನು ಕೊಡಕ್ ಮೊದಲು ಅವ್ರಿಗೆ ಸ್ಪೈನ್ ಪ್ರಾಬ್ಲಮ್ ಇದೆ, ಆಪರೇಷನ್ ಮಾಡ್ಬೇಕಂದು ಹೇಳಿ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟರು. ಮತ್ತೆ ಪರ್ಮನೆಂಟ್ ಬೇಲ್ ಆಯಿತು. ಅವರು ಆಪರೇಷನ್ ಮಾಡ್ಕೊಂಡಿಲ್ಲ. ಅವರು ಎಲ್ಲೋ ಥಾಯ್ಲ್ಯಾಂಡಲ್ಲಿ ಶೂಟಿಂಗ್ ಹೋದ್ರಂದೆಲ್ಲ ಹೇಳಿದರು. ಇದನ್ನು ಫೋಟೋ ಹಿಡಿದು ಸ್ಟೇಟ್ ರುದ್ರ ಅನ್ನೋ ಒಂದು ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್, ಅವರೆಲ್ಲ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂದರೆ ಒಂದು ಅಪಿಯರೆನ್ಸ್ಗೆ 5 ಲಕ್ಷ 10 ಲಕ್ಷ ಚಾರ್ಜ್ ಮಾಡೋ ಅಡ್ವೊಕೇಟ್ಸು. ಅಂಥ ಅಡ್ವೊಕೇಟನ್ನು ಸರ್ಕಾರ ನೇಮ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಪೆಟಿಷನ್ ಹಾಕಿದ್ರು. ಪೆಟಿಷನ್ ಹಾಕಿದ ಮೇಲೆ ಡಿವಿಷನ್ ಬೆಂಚ್ ಆಫ್ ದ ಸುಪ್ರೀಂ ಕೋರ್ಟ್ ಇವ್ರನ್ನ ಬೇಲಲ್ಲಿ ಬಿಡಬಾರ್ದು, ಒಂದು ಸೆಲೆಬ್ರಿಟಿ, ಇದು ಏನು ಸಂದೇಶ ಕೊಡುತ್ತೆ ಸಮಾಜದಲ್ಲಿ ಅಂತ ಹೇಳಿ ಇವ್ರಿಗೆ ಬೇಯ್ಲು ಕೊಡಬಾರ್ದಂದು, ಒಂದು ಇವ್ರಿಗೆ ಯಾವ ಸ್ಪೆಷಲ್ ಸವಲತ್ತು ಜೈಲಲ್ಲಿ ಕೊಡಬಾರ್ದು ಅಂದೆಲ್ಲ ಆದೇಶ ಮಾಡಿದರು. ಮಾಡಿ ಒಂದು 9 ತಿಂಗಳಾಗಿದೆ. ಟ್ರಯಲ್ ಅಂದರೆ ಕೇಸು ನಡೀತಿರೋದು. ಟ್ರಯಲ್, ನೀವು ನನ್ನನ್ನು ಟ್ರಯಲ್ ನಡೆಸೋರು ಅಂತ ಹೇಳಿದ್ರಿ. ಟ್ರಯಲ್ ನಡೆಸೋರು ಅಂದರೆ ಕೇಸ್ ನಡೆಸೋರು, ನಾವೇ ಕೇಸ್ ನಡೆಸೋದು. ಏನಾಗುತ್ತೆ, ಆ ಕೋರ್ಟ್ ಹಾಲ್ ನಂಬರ್ 57 ಕೇಸು, ಆ ಕೋರ್ಟು ವ್ಯಾಕೆಂಟ್ ಇದೆ. ಇದು ಒಂದು ಇನ್ಚಾರ್ಜ್ ಕೋರ್ಟಲ್ಲಿ ಕರೀತಾ ಇದ್ದಾರೆ. ವಾರಕ್ಕೆ 2 ದಿವಸ ಮಾತ್ರ ಇದಕ್ಕೆ ಒದಗಿಸ್ತಾರೆ. 2 ದಿವಸದಲ್ಲಿ ಆ ಕೋರ್ಟದು 100 ಕೇಸ್ಗಳಿರುತ್ತೆ. ಅದು ಡೇಟ್ ಕೊಡೋಕ್ಕೆ 11 ಗಂಟೆಗೆ ಬಂದರೆ 12:30ವರೆಗೆ ಫಸ್ಟ್ ಹಿಯರಿಂಗೇ ಹೋಗುತ್ತೆ. ಮತ್ತು ಆ ಕೋರ್ಟ್ ಕೇಸ್ ಒಂದು ಅರ್ಧ ಗಂಟೆ ನಡೆಯುತ್ತೆ. 1 ಗಂಟೆಗೆ ಶುರುವಾಗಿ 2 ಗಂಟೆಗೆ ಕ್ಲೋಸ್ ಆಗುತ್ತೆ. ಮಧ್ಯಾಹ್ನ 3:30 4 ಗಂಟೆಗೆ ಶುರುವಾಗಿ 5 ಗಂಟೆ, ಅಂದರೆ ದಿವಸ ಅಂದರೆ 24 ಅವರ್ಸು. ಕೋರ್ಟ್ ದಿವಸ ಅಂದರೆ 2 ಅವರ್ಸು. ವಾರಕ್ಕೆ 2 ದಿವಸ. ವಿಟ್ನೆಸ್ಗಳು ಇದ್ದಾರೆ, ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ನ ವಿಟ್ನೆಸ್ ಹಾಕ್ಕೊಂಡಿದ್ದಾರೆ. ಈ ಪಂಚರು, ಮಾಸರ್ ವಿಟ್ನೆಸ್ ಅಂತಾರೆ, ಅವ್ರನ್ನೂ ಕೂಡ ಸ್ಥಳೀಯರನ್ನ ಹಾಕ್ಕೊಂಡಿಲ್ಲ, ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ನ ಹಾಕ್ಕೊಂಡಿದ್ದಾರೆ. ಅವರು ಒಂದು ದಿವಸ ಬರ್ತಾರೆ, ಒಂದು ದಿವಸ ಬರೋದಿಲ್ಲ. ಕೆಲವು ಟೈಮ್ ವಿಟ್ನೆಸ್ ಬರೋದಿಲ್ಲ, ಕೆಲವು ಟೈಮ್ ಅಡ್ವೊಕೇಟ್ಸ್ ಬರೋಲ್ಲ. ಅಡ್ವೊಕೇಟ್ಸ್ ಬಂದರೆ ಟೈಪಿಸ್ಟ್ ಬರೋಲ್ಲ, ಕೋರ್ಟ್ ಬಿಸಿ. ಈ ರೀತಿ ನಡೀತಾ ಇದೆ. ಒಂದು ವಿಟ್ನೆಸ್ಸನ್ನು ಚೀಫ್ ಮಾಡಿ ಕ್ರಾಸ್ ಮಾಡಬೇಕು. ಚೀಫ್ಗೆ 2 ಗಂಟೆ 4 ಗಂಟೆ ಅಂದರೆ 2 ದಿವಸ. ಕ್ರಾಸ್ಗೆ A1 ಲಾಯರು, A2 ಲಾಯರು, A3 ಲಾಯರು, A4 ಈ ಥರ ಆಗಿ ಒಂದು ವಿಟ್ನೆಸ್ಸನ್ನು ಚೀಫು ಕ್ರಾಸ್ ಎಕ್ಸಾಮಿನೇಷನ್ಗೆ 1 ತಿಂಗಳು ಹೋಗುತ್ತೆ. ಈಗ 10 ತಿಂಗಳಲ್ಲಿ 10 ವಿಟ್ನೆಸ್ ಮಾಡಿದ್ದಾರೆ. 1 ದಿವಸ ಚೀಫು, 1 ದಿವಸ ಕ್ರಾಸು. ಸೊ ಈ ಥರ ನಡೆಸ್ತಾ ಇದ್ದರೆ ಟೋಟಲಿ 272 ವಿಟ್ನೆಸ್ಸು. ಈ ರೇಂಜಲ್ಲಿ ಹೋದರೆ ಒಂದು 10 ತಿಂಗಳಿಗೆ 10 ವಿಟ್ನೆಸ್ ಅಂದರೆ ಎಷ್ಟು ವರ್ಷ ಹೋಗ್ಬೇಕು? 5 ವರ್ಷ ಆಗಬೇಕು. ಅದಕ್ಕೆ ಮೇಲೆ ಆರ್ಗ್ಯುಮೆಂಟು ಹಿಂಗಿದೆ. ಅದರಿಂದ ಸುಪ್ರೀಂ ಕೋರ್ಟಲ್ಲಿ ಮತ್ತೆ ಪೆಟಿಷನ್ ಹಾಕಿದ್ದು ಕರೆಕ್ಟ್ ಇದೆ. ಈಗ ಏನಾಯ್ತು ಅಂದರೆ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆದಮೇಲೆ ಈಗ ಬೆಳಕು ಎಲ್ಲಿ ಕಾಣ್ತಾ ಇದೆ ಅಂದೇ ಗೊತ್ತಿಲ್ಲ. ಅಂದರೆ ಯಾವತ್ತು ಹೊರಗೆ ಹೋಗ್ತೀವಿ ಅದೇ ಗೊತ್ತಿಲ್ಲ, ಇಂಡೆಫಿನೆಟ್ ಇತ್ತು. ಈಗ ಅಟ್ಲೀಸ್ಟು ಟನಲ್ ಎಷ್ಟು ದೂರ, ಬೆಳಕು ಯಾವಾಗ ಸಿಗುತ್ತೆ, 1 ವರ್ಷ ದೂರ ಟನಲ್ ಇಟ್ಟಿದ್ದಾರೆ.
ಅದು ಸ್ವಲ್ಪ ಬೆಳಕು ಕಾಣ್ತಾ ಇದೆ. ಅದು ಪಾಸಿಟಿವ್ ಡೆವಲಪ್ಮೆಂಟೇ. ಈಗ 60 ವಿಟ್ನೆಸ್ ಅವ್ರು ರುದ್ರ ಅವರು ಹೇಳಿದ್ದು ಏನು ಹೇಳಿದ್ದಾರೆ ಅಂದರೆ, ನಾವು 1 ವರ್ಷಕ್ಕೆ 60 ವಿಟ್ನೆಸ್ ಮಾಡ್ತೀವಿ. ಅಂದರೆ 1 ವರ್ಷ 60, ಇನ್ನೊಂದು ವರ್ಷ 60, 4 ವರ್ಷ ನಾವು ಕೇಸ್ ನಡೆಸ್ತೀವಿ ಎಂದು ಸರ್ಕಾರದವರು ಹೇಳಿದ್ದಾರೆ. ನೋಡಿ ಅದು ಎಂಥ ಮಾತೆಗಳದು. ಮನುಷ್ಯನ ಜೈಲಲ್ಲಿ ಇಟ್ಕೊಂಡು ಈ ಥರ 10 ವರ್ಷ 15 ವರ್ಷ ಜೈಲಲ್ಲಿ ಇರೋರು ಕೂಡ ಇದ್ದಾರೆ. ಬಟ್ ಸರ್ಕಾರದ ಅಡ್ವೊಕೇಟು ಸುಪ್ರೀಂ ಕೋರ್ಟಲ್ಲಿ ನಾವು 1 ವರ್ಷಕ್ಕೆ 60 ವಿಟ್ನೆಸ್ಸು, 2 ವರ್ಷಕ್ಕೆ 120, 3 ವರ್ಷಕ್ಕೆ 180, 4 ವರ್ಷಕ್ಕೆ 240, 5 ವರ್ಷ ಲೆಕ್ಕ ಕೊಟ್ಟಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ಪೀಠ ಹಂಗೆಲ್ಲ ಬಿಡೋಕ್ಕಾಗಲ್ಲ, 1 ವರ್ಷ ಟೈಮ್ ಕೊಡ್ತೀನಿ, ನೀವು ಹೆಂಗೆ ಹೋಗ್ತೀರ ನೋಡೋಣ, 1 ವರ್ಷ ಆದಮೇಲೆ ದರ್ಶನ್ ರವರು ಬೇಲಿಗೆ ಹಾಕ್ಕೊಳ್ಳಿ, ಅದನ್ನು ಪರಿಗಣಿಸೋಣ ಅಂತ ಹೇಳಿದ್ದಾರೆ. ಸೊ ಇದು ಶಾಕಿಂಗ್ ಅಲ್ಲ, ಇಟ್ ಈಸ್ ಎ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಟು ಹಿಮ್, ಗುಡ್ ನ್ಯೂಸ್ ಟು ಹಿಸ್ ಫ್ಯಾನ್ಸ್. ಸರ್ ಇವಾಗ 1 ವರ್ಷದೊಳಗಡೆ ನೀವು ವಿಚಾರಣೆನ ಕಂಪ್ಲೀಟ್ ಮಾಡಲಿಲ್ಲ ಅಂದ್ರೆ ಬೇಲ್ ಕೊಡುವಂತ ಸಾಧ್ಯತೆ ಇದೆ ಅಂತ ಸುಪ್ರೀಂ ಕೋರ್ಟ್. ಅವರು ಹ್ಮ್. 1 ವರ್ಷದಲ್ಲಿ ಎಷ್ಟು ನೀವು ಕಂಪ್ಲೀಟ್ ಮಾಡ್ತೀರ ನೋಡೋಣ, ಅದಾದ್ಮೇಲೆ ನೀವು ಪೆಟಿಷನ್ ಹಾಕೋಬಹುದು. ಅಂದ್ರೆ ಕ್ಯಾನ್ಸಲ್ ಮಾಡಿದಾಗ ನಿಮ್ಗೆ ಏನೂ ಚಾನ್ಸೇ ಇಲ್ಲ. ಅದೇ ನಾನು ಹೇಳಿದ್ನಲ್ಲ, ಕಟ್ಟು ಬೆಳಕು ಎಲ್ಲಿದೆ, ಯಾವತ್ತು ನಾವು ಬೆಳಕು ನೋಡ್ತೀವಿ ಅನ್ನೋದು ಇಲ್ಲದೆ ಇತ್ತು. ಸೊ ಎಂಡ್ ಆಫ್ ದ ಟನಲ್ ದರ್ ಈಸ್ ಎ ಲೈಟ್ ಅಂತಾರಲ್ಲ, ದ ಲೈಟ್ ಈಸ್ ಶೋನ್ ಬೈ ದ ಸುಪ್ರೀಂ ಕೋರ್ಟ್. ಇದು ಒಳ್ಳೆ ಸುದ್ದಿನೇ. 1 ವರ್ಷ ಆದ್ಮೇಲೆ ಇವ್ರು ಏನಾದ್ರು ಮತ್ತೆ ಕೋರ್ಟಿಗೆ ಅಪೀಲ್ ಮಾಡ್ಕೊಬಹುದಾ? ಯಾರು ಸುಮ್ಮನೆ ಇರ್ತಾರೆ ಜೈಲಲ್ಲಿ? ಅವರು ಟೈಮ್ ಬೇಕಂದು ಹಾಕ್ಬೋದು. ಓಕೆ, ಯು ಟೇಕ್ ಯುವರ್ ಟೈಮ್, ಗೆಟ್ ಮೀ ಬೇಲ್ ಅಂದು ಇವ್ರು ಕೇಳ್ತಾರೆ. ನೋಡಿ, ಈಗಲೇ ಟಾಪ್ ಮೋಸ್ಟ್ ಲಾಯರ್ನ ಹಿಡಿದು ಇಟ್ಟಿದ್ದಾರೆ ಸುಪ್ರೀಂ ಕೋರ್ಟು, ಪರ್ ಅಪಿಯರೆನ್ಸ್ ಲಾಯರ್ಸ್ ಅವರು. ಸೊ ಈಗ ಸರ್ ದರ್ಶನ್ ಕೇಸ್ ವಿಚಾರಕ್ಕೆ 1 ವರ್ಷ ಜಾಮೀನು ಅರ್ಜಿ ಹಾಕೋಂಗಿಲ್ಲ, ಇಲ್ಲಿ ಪವಿತ್ರ ಗೌಡ ಹಾಕ್ಬಹುದು ಅಂತ ನೀವು ಹೇಳಿದ್ದೀರಾ, ಹೆಂಗೆ ಇದು ಡಿಫ್ರೆನ್ಸ್ ಆಯ್ತು ಸರ್? ಒಬ್ಬರೊಬ್ರು ಒಂದು ಕೇಸಲ್ಲಿ ಒಬ್ರೊಬ್ರು ರೋಲು. ಪವಿತ್ರ ಗೌಡ ಮಹಿಳೆ, ಬೇಲ್ ಪ್ರಾವಿಷನಲ್ಲಿ ಏನಿದೆ, ಇನ್ಫರ್ಮ್, ಸಿಕ್, ವಿಮೆನ್, ಇದು ಸ್ವಲ್ಪ ಸಿಂಪತಿ ತೋರಿಸ್ಬೇಕಂತ ಇದೆ. ಅಯ್ಯಮ್ಮ ಆ ಗ್ರೌಂಡಲ್ಲಿ ಆಗ್ಬೋದು, ಡಿಲೇ ಇನ್ ಟ್ರಯಲ್ ಎಂದು ಆಗ್ಬೋದು. ಈಗ ಆದೇಶ ಆಗಿರೋದು ದರ್ಶನ್ಗೆ ಮಾತ್ರ, ಅಯ್ಯಮ್ಮನಿಗೆ ಅಲ್ಲ. ಆದರೆ ಲೀಗಲಿ ಸ್ಪೀಕಿಂಗ್ ಇದರಲ್ಲಿ ಏನು ಅಬ್ಸರ್ವೇಷನ್ ಇದೆ, ಅಯ್ಯಮ್ಮನ ಮೇಲೇನೂ ಬರುತ್ತೆ. ಬಟ್ ಸ್ಟಿಲ್ ಶಿ ಹಸ್ ಹೋಪ್, ರೇ ಆಫ್ ಹೋಪ್. ಕೋರ್ಟ್ ಮೇ ಥಿಂಕ್ ಡಿಫ್ರೆಂಟ್ಲಿ ಬಿಕಾಸ್ ಶಿ ಇಸ್ ಅ ವಿಮನ್, ಹಂಗೆ ಹೇಳಿದ್ದು. ಸರ್ ಈಗ ಟ್ರಯಲ್ ಬೇಕಾದ್ರೆ ತುಂಬಾ ಡಿಲೇ ಆಗ್ತಿದೆ ಸಾಕ್ಷಿಗಳ ವಿಚಾರಣೆ ಅಂತ ಒಂದ್ ಮಾತಿದೆ. ಸೊ ಇದು ಯಾಕೆ ಸರ್ ಡಿಲೇ ಮಾಡ್ತಾ ಇರೋದು? ಇವರು ಬೇಕಂತ ಮಾಡ್ತಾ ಇರೋದ ಅಥವಾ ಹೇಗೆ ಸರ್ ಇದು ವಿವರಣೆ ಕೊಡೋದಾದ್ರೆ? ನಮ್ಮ ದೇಶದಲ್ಲಿ 53,000 ಕೇಸುಗಳು ಪೆಂಡಿಂಗ್ ಇದೆ. ಇದನ್ನು ಡಿಸ್ಪೋಸಲ್ ಮಾಡಕ್ಕೆ ಹೋಗ್ಬೇಕಂದ್ರೆ ಇನ್ನು 150 ವರ್ಷ ಆಗಬೇಕು. ಈಗ ಬೆಂಗಳೂರಲ್ಲಿ ಸೆಷನ್ಸ್ ಕೋರ್ಟ್ ಇದೆ. ಸುಮಾರು ಕೋರ್ಟ್ಗಳಲ್ಲಿ ಪಿ ಇರೋದಿಲ್ಲ, ಪಿ ಇದ್ದರೆ ಜಡ್ಜ್ಗಳಿರೋದಿಲ್ಲ, ಜಡ್ಜ್ಗಳಿದ್ರೆ ಸ್ಟೆನ್ನೋ ಇರೋದಿಲ್ಲ. ಇದು ಕೊರತೆ. ನಮ್ಮ ದೇಶದ ಜುಡಿಷಿಯಲ್ ಸೆಟಪ್ ಹಂಗಿದೆ. ಇದು ಇನ್ನೂ ಬ್ರಿಟಿಷ್ ಕಾಲದ ಕಾನೂನು ಹಂಗೆ ಫಾಲೋ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ NIA ಕೋರ್ಟ್ ಇದೆ, UAPA ಕೋರ್ಟ್ ಇದೆ, ಪೋಕ್ಸೋ ಕೋರ್ಟ್ ಇದೆ, CBI ಕೋರ್ಟ್ ಇದೆ, ಈ ಥರ ಹಲವಾರು ಕೋರ್ಟ್ಗಳಿದೆ. ಇದು ಅಂಥ ಕೋರ್ಟ್ ಅಲ್ಲ, ಇದು ಒಂದು ನಾರ್ಮಲ್ ಸೆಷನ್ಸ್ ಕೋರ್ಟ್ ಟ್ರಯಲ್ಲು. ಅದೇ ನಾನು ಹೇಳಿದ್ದೀನಲ್ಲ, 1 ದಿವಸಕ್ಕೆ 2 ದಿವಸ ಸಿಗುತ್ತೆ. 2 ದಿವಸದಲ್ಲಿ ಎಷ್ಟು ಕೇಸ್ಗಳು, ಆ ಕೋರ್ಟ್ಗಳಲ್ಲಿ ಇರೋ ಬೇರೆ ಕೇಸ್ಗಳ ಗತಿ ಏನು? ಇದು ಸುಪ್ರೀಂ ಕೋರ್ಟಿಂದ ಆದೇಶ ಬಂದಿದೆ. ಆದೇಶ ಬಂದಿಲ್ಲ ಅಂದರೆ ಏನಾಗುತ್ತೆ? ಸುಪ್ರೀಂ ಕೋರ್ಟ್ಗೆ ಯಾರು ಹೋಗೋಕ್ಕಾಗುತ್ತೆ? ಬಡವರು, ಕಾರ್ಮಿಕರು, ದುಡಿಯುವವರು ಹೋಗೋಕ್ಕಾಗುತ್ತಾ? ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಖರ್ಚು ಮಾಡೋರು ಮಾತ್ರ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಬರುತ್ತೆ. ಇವರು ಒಂದು ದರ್ಶನ್ ರವರು ಒಂದು ನಟ, ದುಡ್ಡಿದೆ, ಲಾಯರ್ಗಳನ್ನ ಇಟ್ಟಿದ್ದಾರೆ, ಒಳ್ಳೆ ಲಾಯರ್ಗಳನ್ನ ಕರ್ಕೊಂಡು ಹೋಗ್ತಾರೆ. ಸೊ ಅದರಿಂದ ಅಟ್ಲೀಸ್ಟ್ ಅವ್ರಿಗೆ ಇದು ನ್ಯಾಯ ಸಿಗಿದೆ. ಒಂದು ಕೇಸು 2006, ಈಗ 2026. 2006 ಬಂಧಿಸಿ ಈಗಲೂ ಜೈಲಲ್ಲಿದ್ದಾರೆ. 20 years.
ಟ್ರಯಲೇ ಮುಗ್ದಿಲ್ಲ. ಮುಗಿದ ಮೇಲೂ ಮತ್ತೆ ಡಿಟೆನ್ಷನ್ ಸೆಂಟರಲ್ಲಿ ಇಟ್ಟಿದ್ದಾರೆ, ಮತ್ತೆ ಅಪೀಲ್ ಹೋಗ್ತಾರೆ. ಏನಾಗುತ್ತೆ, ಈ ಸಿಸ್ಟಮ್ ಆಗಿದೆ. ಆ? ಅದಕ್ಕೆ ಏನು ಸರ್ ಮಾಡೋದಂತ ಕೇಳ್ತೀರಾ? ಏನು ಮಾಡೋಕ್ಕಾಗಲ್ಲ. ನಾನು ಪ್ರಧಾನ ಮಂತ್ರಿ ಆದ್ರೇನು ಏನು ಮಾಡೋಕ್ಕಾಗಲ್ಲ. ವ್ಯವಸ್ಥೆ ಹಂಗಿದೆ. ಸರ್, ಇವಾಗ ಕೋರ್ಟ್ ಇನ್ನೊಂದು ಹೇಳಿರುವಂತದ್ದು, ಈ ಟ್ರಯಲ್ಗೆ ಸಪರೇಟ್ ಒಬ್ರನ್ನ ಜಡ್ಜ್ನ ಇಡಿ, ಅವಾಗ ಬೇಗ ಬೇಗ ಕೇಸ್ಗಳು ಬರುತ್ತೆ ಅಂತ. ಆದೇಶದಲ್ಲಿ ಹಾಗಿಲ್ಲ. ಹ್ಮ್. ಆದೇಶದಲ್ಲಿ ಹಾಗಿಲ್ಲ. ಹ್ಮ್. ಅದೇ ಈಗ ತೆಲುಗಿ ಕೇಸು, ಹ್ಮ್. ಅದಕ್ಕೆ ಪ್ರತ್ಯೇಕವಾದ ಕೋರ್ಟ್ ಇತ್ತು. ಹ್ಮ್. ದಂಡುಪಲ್ಯ ಕೇಸು, ಅದಕ್ಕೆ ಪ್ರತ್ಯೇಕವಾದ ಕೋರ್ಟ್ ಇತ್ತು. ಜೈಲಲ್ಲೇ ಕೋರ್ಟ್ ಇಟ್ರು, ಜೈಲಲ್ಲೇ ಕೇಸ್ ನಡೆಸಿದ್ದು. ನಾನು ಆ ಕೇಸ್ ನಡೆಸ್ತಿದ್ದೆ, ಹ್ಮ್. ತೆಲುಗಿ ಕೇಸ್ ನಡೆಸ್ತಿದ್ದೆ. ಮುತ್ತಪ್ಪ ರಾಯ್ ಅಂದಿದ್ರು, ಹ್ಮ್. ಅದು ಜೈಲ್ ಒಳಗಡೆನೆ ಪ್ರತ್ಯೇಕ ಕೋರ್ಟು. ಅಂದ್ರೆ ಜೈಲ್ ಕೋರ್ಟು, ಹ್ಮ್. ಒಂದು ಕೇಸ್ಗೂ ಒಂದು ಕೋರ್ಟ್ ಅನ್ನೋ ಕಾನ್ಸೆಪ್ಟು ವೆರಿ ವೆರಿ ರೇರ್. ಹ್ಮ್. ಮದನಿ ಕೇಸಲ್ಲಿ ಇತ್ತು, ಮತ್ತೆ ಅದು ಮೆರ್ಜ್ ಆಗೋಯ್ತು. ಅಂದ್ರೆ UAPAಗೆಲ್ಲ ಒಂದು ಕೇಸ್ ಅಂದಾಯ್ತು. ಈಗ ಒಂದು ನ್ಯಾಯಾಧೀಶರು, ಒಂದು PP, ಒಂದು ಕೋರ್ಟು. ಆ ಥರ ಹೆಂಗ್ ಮಾಡ್ತಾರೆ? ಇದಕ್ಕೆ ಆ ಥರ ಆದೇಶ ಏನೂ ಇಲ್ಲ. ಹಾಗಾದ್ರೆ ಮೇನ್ ಪಾಯಿಂಟ್ ಹೇಳೋದಾದ್ರೆ ಆದೇಶದಲ್ಲಿ ಏನಿದೆ, ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಅನ್ನೋದಾದ್ರೆ ಸರ್? ನೋಡಿ, ಜೈಲಲ್ಲಿ ಇರೋದು ಮೈನಸ್ಸು, ಹೊರಗೆ ಬಂದರೆ ಪ್ಲಸ್ಸು. ಕೊಲೆ ಆಗಿರೋದು ಮೈನಸ್ಸು. ಅದರಲ್ಲಿ ಕೆಲವರು ತಪ್ಪು ಮಾಡೋರು ಜೈಲಿಗೆ ಹೋಗ್ಬೇಕು ಅಂತಾರೆ, ಅವ್ರು ತಪ್ಪೇ ಮಾಡಿಲ್ಲ ಅಂತಾರೆ. ಕೆಲವು ಮಹಿಳೆಯರು ಹೆಂಡತಿ ಮೇಲೆ ಬಂದರೆ ಯಾರಾಗಲೂ ಸುಮ್ಮನೆ ಬಿಡ್ತಾರ ಅಂತಾರೆ. ಇದು ಮೈಂಡ್ ಸೆಟ್. ಒಂದು ಕೊಲೆ ಆಗಿದೆ, ದಿಸ್ ಇಸ್ ದ ಪ್ರೊಸೀಜರ್. ಇದು ಎಲ್ರಿಗೂ ಇದೆ. ಜಯಲಲಿತಾನು ಜೈಲಲ್ಲಿದ್ಲು, ಶಶಿಕಲಾ ಜೈಲಲ್ಲಿದ್ದರು. ಏನು ಮಾಡೋಕ್ಕಾಗಲ್ಲ. ನೀವು ಸೆಲೆಬ್ರಿಟಿ ಅಂದರೆ ನೀವು ಏನು ಕಿಂಗ ಇಲ್ಲ ದೇವ್ರ? ಹಂಗಲ್ಲ. ವ್ಯವಸ್ಥೆ ಹೆಂಗಿದೆ. ಕೊಲೆ ಆದರೆ ಬಂಧಿಸ್ತಾರೆ, ಬಂಧಿಸಿದ ಮೇಲೆ ಜೈಲಿಗೆ ಹೋಗಬೇಕು. ಟ್ರಯಲ್ಲು, ಲಾಯರು, ಪ್ರಾಸಿಕ್ಯೂಟ್ರು, FSL, DNA, ಡಿಜಿಟಲ್ಲು, ಮತ್ತು ವೆಪನ್ ಎಕ್ಸಾಮಿನೇಷನು, ಬ್ಲಡ್ ಎಕ್ಸಾಮಿನೇಷನು. ಒಂದು ಕಾಲದಲ್ಲಿ 2 ಕಣ್ಣಿತ್ತು. ಸಪೋಸ್ 2 ಜನ ಒಂದು ಕೊಲೆ ಪ್ರಕರಣದಲ್ಲಿ ಕಣ್ಣಾರೆ ನೋಡಿದರೆ ಎಷ್ಟು ಕಣ್ಣು? 2 ನೋಡಿದರೆ 2 + 2 4 ಕಣ್ಣು. ಈಗ 1000 ಕಣ್ಣಿದೆ ಇಲ್ಲಿ ನೋಡಿ. ಇಲ್ಲೆಲ್ಲ CCTV ಕ್ಯಾಮ್ರಾಗಳಿದೆ. ಎಷ್ಟು ಕಣ್ಣುಗಳು? ಆ ಕಣ್ಣುಗಳನ್ನ ಹೆಂಗೆ ಮುಚ್ಚೋದು? ಅಷ್ಟೊಂದು ಸುಲಭವಾಗಿ ಬರೋದಿಲ್ಲ. ಈಗ ನೀವು ಇಲ್ಲಿ ಬಂದಿದ್ದೀರಾ, ನಿಮ್ಮ ಹತ್ರ ಮೊಬೈಲ್ ಇದ್ದರೆ ನೀವು ಕೂತಿದ್ದೀರಾ ಅಂತ ಕಂಡುಹಿಡ್ಬೋದು. ಒಂದು ಟವರ್ ಡಂಪ್ ಹಾಕಿದರೆ ಲ್ಯಾಟಿಟ್ಯೂಡ್, ಲ್ಯಾಂಗಿಟ್ಯೂಡ್, ಈ ಟೈಮಲ್ಲಿ ನೀವು ಇಲ್ಲಿದ್ದೀರಾ ಅಂದು ತೋರಿಸ್ತದೆ. ಅದೆಲ್ಲ ಇದೆ ಅದರಲ್ಲಿ. ಈಗ FSL ಎಕ್ಸ್ಪರ್ಟು ಬರಬೇಕು, ಡಿಜಿಟಲ್ ಎಕ್ಸ್ಪರ್ಟು ಬರಬೇಕು, ರಕ್ತಗಳು ಕಂಡಿದ್ದಾರೆ, ರಕ್ತದಲ್ಲಿ DNA ಆಗಿದೆ, ಟೈಮ್ ಆಗುತ್ತೆ. ಇದು ಪ್ರೊಸೀಜರ್. ಒಬ್ರೊಬ್ರಿಗೆ ಒಂದೊಂದು ಕಾನೂನು. ಈಗ ದುಬೈಯಲ್ಲಿ ಇವತ್ತು ಘಟನೆ ನಡೆದ್ರೆ ನೆಕ್ಸ್ಟ್ ಫ್ರೈಡೇ ತಲೆ ಕತ್ತರಿಸ್ತಾರೆ. ನಾವೇನು ದುಬೈಯಲ್ಲಿಲ್ಲ, ದಿಸ್ ಇಸ್ ಇಂಡಿಯಾ. ಸರ್, ಈಗ ಪವಿತ್ರ ಗೌಡ ಅವ್ರನ್ನ ಹೊರಗೆ ಕರ್ಕೊಂಬರೋದಕ್ಕೆ ನೀವು ಈಗ ಏನೆಲ್ಲ ಪ್ರಯತ್ನ ಮಾಡೋದಿದೆ ಸರ್? ನಾನು ಟ್ರಯಲ್ ಲಾಯರ್ ಅಂದು ಹೇಳಿದ್ರಿ. ವಿಟ್ನೆಸ್ಸು ಟ್ರಯಲ್ಗೆ ಬರ್ತಾರೆ, ವಿಟ್ನೆಸ್ಸು ಸಾಕ್ಷಿ ಹೇಳ್ತಾರೆ. ಸಾಕ್ಷಿ ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಅವರು ಸುಳ್ಳು ಹೇಳ್ತಾರೆ ಅನ್ನೋದನ್ನು ಹೊರಗೆ ತರ್ತೀನಿ. ಅವ್ರು 10 ಗಂಟೆಗೆ ನಾನು ಅಲ್ಲಿ ಹೋದೆ ಅಂದರೆ ಇಲ್ಲ ಅಂತೀನಿ. ಒಂದು ಟ್ರಯಲಲ್ಲಿ ಏನಾಯ್ತಂದರೆ, ಆ ಶೆಡ್ಡಲ್ಲಿ 11ನೇ ತಾರೀಕು 3:30ಗೆ ಠಾಣೆ ಬಿಟ್ಟು ಸ್ಥಳಕ್ಕೆ ಹೋದ್ವಿ ಅಂದು ಕೇಸು. ಆ ವಿಟ್ನೆಸ್ನ ನಾನು ಕೇಳಿದೆ, ನೀನು ಎಷ್ಟು ಗಂಟೆಗೆ ಹೋದೆ ಠಾಣೆಗೆ? 10 ಗಂಟೆಗೆ ಹೋದೆ. TV ನೋಡಿದ್ರಾ ನೀವು? ನೋಡಿದೆ ಅಂದ. ನೋಡಿ, ಪಟ್ಟಣಗೆರೆ ಶೆಡ್ಡು, ಪೊಲೀಸರು ಹೋಗ್ತಾ ಇದ್ದಾರೆ, ಇದೆಲ್ಲ ಬೆಳಗ್ಗೆ 10 ಗಂಟೆಗೆ ನೀನು ನೋಡಿದೆ ಅಂದ್ರೆ ಹ್ಞೂ ಅಂದ್ಬಿಟ್ಟ. ಅಂದರೆ 3:30ಗೆ ಹೋಗ್ತಾರೆ, 10 ಗಂಟೆಗೆ ಪೊಲೀಸರು ಅಲ್ಲಿ ಹೋಗಿರೋದನ್ನ ನೋಡಿದೆ ಅಂತಾನೆ. ನಾವು ಯೂಟ್ಯೂಬ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಹೋದ್ವಿ. ಯೂಟ್ಯೂಬ್ ಫೋಟೋ ಸ್ಕ್ರೀನ್ಶಾಟ್ ನೋಡಿದರೆ ಅಪ್ಲೋಡೆಡ್ ಬೈ 9:30 AM ಆನ್ 11th ಅಪ್ಲೋಡೆಡ್. ಇವನ್ ಪೊಲೀಸ್ ಠಾಣೆಗೆ ಹೋಗೋದು 10 ಗಂಟೆ ಅಂತ ಹೇಳ್ತಾನೆ. 3:30ಗೆ ಠಾಣೆ ಬಿಟ್ವಿ, 4:15ಗೆ ನಾವು ಪಟ್ನಗಿರಿ ಶೆಡ್ಡಿಗೆ ಹೋದ್ವಿ. 5 ಗಂಟೆಗೆ ರಕ್ತ ಮಿಸ್ತಿರ ಮಣ್ಣು ಕೋಲು, ಇಲ್ಲಿ ರಕ್ತ ಸಿಕ್ತು, ಅಲ್ಲಿ ರಕ್ತ ಸಿಕ್ತು ಅಂತಾರೆ. ಆಗ 9:30ಗೆ ಹೆಂಗೆ ಬಂತದು?
ಹಾಗಾದ್ರೆ ಅವನು ಸುಳ್ಳು ಹೇಳ್ತಾನಲ್ಲ. ಇದು ಆ ಥರ ಸುಮಾರು ಪ್ರಶ್ನೆ ಮಾಡ್ತೀವಿ, ಇದೇ ಟ್ರಯಲು. ಆಗ 11ನೇ ತಾರೀಕಿಗೆ ಶೆಡ್ಗೆ ಹೋದ್ರ, 10ನೇ ತಾರೀಕು ಹೋದ್ರ, 9ನೇ ತಾರೀಕು ಹೋದ್ರ, 10ನೇ ತಾರೀಕು ಹೋದ್ರ. ಈಗ ರಕ್ತ ನೋಡ್ದೆ, ಹೆಂಗ್ ನೋಡಕ್ಕಾಗತ್ತೆ? ರಕ್ತ ಅಲ್ಲೊಂದು ಸ್ಟೈನ್ ಇದೆ, ಅದು ತರಕಾರಿದು ಸ್ಟೈನ್ ಇರ್ಬೋದು, ಪೇಂಟ್ ಸ್ಟೈನು ಇರ್ಬೋದು. ಹೆಂಗ್ ಅದು ಹೆಂಗ್ ನೋಡಕ್ಕಾಗುತ್ತೆ? 4 ದಿವಸ ಆದ್ರೆ ಅದು ರೆಡ್ ಆಗಿರುತ್ತಾ? ಕಲರ್ ಚೇಂಜ್ ಆಗುತ್ತೆ, ಬ್ರೌನ್ ಆಗುತ್ತೆ, ಕಪ್ಪು ಆಗುತ್ತೆ. ಕಪ್ಪಾಗಿರೋದು ರಕ್ತನ, ಬ್ರೌನ್ ಆಗಿರೋದು ರಕ್ತನ? ಕಲರ್ ಏನಿತ್ತು? ಹಂಗ ಬ್ಲಡ್ ಸಿಕ್ತು, ಅದು ಮಹಿಳೆಯರ ಬ್ಲಡ್ಡ, ಪುರುಷರ ಬ್ಲಡ್ಡ, ಮುದುಕರ ಬ್ಲಡ್ಡ, ಮಕ್ಳು ಬ್ಲಡ್ಡ, DNA ಹೆಂಗಾಯ್ತು, ಚೈನ್, ಇದೆಲ್ಲನೂ ಬರುತ್ತೆ. ಅಂದ್ರೆ ಏನಾಗುತ್ತೆ? ನಿಜ ಸುಳ್ಳಾಗುತ್ತೆ, ಸುಳ್ಳು ನಿಜ ಆಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ, ಬೆಳಕು ಕತ್ಲಾಗುತ್ತೆ, ಕತ್ಲು ಬೆಳಕಾಗುತ್ತೆ. ಪವಿತ್ರ ಹೇಳಿದ್ರೆ ಜಾಮೀನು ಅರ್ಜು, ಸುಪ್ರೀಂ ಕೋರ್ಟಲ್ಲಿ ಅವ್ರದ್ದು ಜಾಮೀನು ಅರ್ಜು ಬೇಲ್ ಕ್ಯಾನ್ಸಲ್ ಆಗಿದೆ. ನೋಡೋಣ, ಅವ್ರು ಬಂದು ಮಾತಾಡಿದ್ರೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಆಗುತ್ತೆ, ಆಗೋದಿಲ್ಲ, ಅದೆಲ್ಲ ಹೇಳಿದೀವಿ, ಒಪ್ಕೊಂಡ್ರೆ ಆಗ್ತೀವಿ. ನಾವು ನೀವು ಬಮ್ಮ ದುಡ್ಡು ಕೊಟ್ಬಿಡಿ, ಫೀಸ್ ಕೊಟ್ರೆ ಬೇಲ್ ಆಗುತ್ತೆ ಅಂದ್ರೆ ನಾನು ಸುಳ್ಳು ಹೇಳ್ತೀನಿ ಅನ್ನೋದಾಗುತ್ತೆ. ಹಂಗೆಲ್ಲ ಹೇಳಕ್ ಹೋಗಲ್ಲ. ಸರ್, ಇವಾಗ ತಮಿಳ್ನಾಡಲ್ಲಿ ವಿಜಯ್ ಅವರು ಗೆದ್ದಾದ್ಮೇಲೆ, CM ಆದ್ಮೇಲೆ, ಇಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. AI ವಿಡಿಯೋಗಳನ್ನ ಮಾಡಿ ದರ್ಶನ್ ಅವ್ರೇನಾದ್ರು ಜೈಲಿಂದ ಹೊರಗೆ ಬಂದು ಚುನಾವಣೆಗೆ ನಿಂತ್ರೆ ಅವರೇ ಗೆದ್ದು CM ಆಗ್ತಾರೆ ಅಂತ. ಸೊ ನೀವು ಪವಿತ್ರ ಅವ್ರ ಗೌಡ ಅವರ ಲಾಯರ್ ಆಗಿ ಜೊತೆಗೆ ದರ್ಶನ್ ಅವ್ರನ್ನು ನೋಡಿದೀರಾ. ಆ ಕ್ರೇಜ್ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ನನಗೂ ಕ್ರೇಜ್ ಆಗ್ಬಿಟ್ಟಿದೆ. ನಾನು ಉಪಮುಖ್ಯಮಂತ್ರಿ ಆಗೋಣ ಅನ್ಕೊಂಡಿದೀನಿ. ನನ್ನ ಹತ್ರ ಈಗ ಲೋಕಲ್ ಕಾರ್ ಇದೆ. ನಾನು ಒಂದು ರೋಲ್ಸ್ ರಾಯ್ ಕಾರ್ ತಗೋಬೇಕಂದು ಆಸೆ ಇದೆ. ನನ್ನ ಹತ್ರ ಒಂದು 1 ಕೋಟಿ ರೂಪಾಯಿ ಮನೆ ಇದೆ. ನಾನು ಒಂದು 120 ಕೋಟಿಗೆ ಮನೆ ಕಟ್ಟಿ, ಮನೆ ಬಿಟ್ಟು ಹೊರಗೆ ಬಂದ್ರೆ ರೋಲ್ಸ್ ರಾಯ್ ಕಾರ್ ಹತ್ತಿ ಏರ್ಪೋರ್ಟ್ಗೆ ಹೋಗಿ ಚಾರ್ಟರ್ಡ್ ಫ್ಲೈಟ್ ಹತ್ತಿ ಅಲ್ಲಿಂದ ಇಳಿದು ಅಲ್ಲಿಂದ ನಾನು ಕ್ಯಾರವಾನ್ ಹತ್ತಿ ಹೋಗಿ ಭಾಷಣ ಮಾಡ್ಬೇಕನ್ನೋದು ಆಸೆ ಇದೆ. ಅವ್ರ ಜೊತೆ ಹೋಗ್ಬೇಕಂದು ಆಸೆ ಇದೆ. ನಾನು ಗರ್ಲ್ ಫ್ರೆಂಡನ್ನು ಕರ್ಕೊಂಡು ಇನ್ನೊಂದು ಗರ್ಲ್ ಫ್ರೆಂಡ್ ಮದುವೆಗೆ ಹೋಗ್ಬೇಕಂದು ಆಸೆ ಇದೆ. ಜನರಿಗೆ ಸುಳ್ಳು ಹೇಳಿ ನಾನು ಬಂದರೆ ಒಬ್ರೊಬ್ರಿಗೂ 8 ಗ್ರಾಮ್ ಚಿನ್ನ ಕೊಡ್ತೀನಿ, ಮತ್ತೆ ಮದುವೆ ಆದರೆ 2 ಲಕ್ಷ ಕೊಡ್ತೀನಿ, ಎಲ್ಲರೂ ಬಸ್ಸು ಫ್ರೀ, ಎಲ್ಲರಿಗೂ ಏರೋಪ್ಲೇನ್ ಫ್ರೀ, ಎಲ್ಲರಿಗೂ ಟ್ರೈನು ಫ್ರೀ, ರೈಲು ಫ್ರೀ, ಜೈಲು ಫ್ರೀ, ಇದೆಲ್ಲ ಮಾಡಬೇಕನ್ನೋ ಆಸೆ ನನಗಿದೆ. ಆದ್ದರಿಂದ ನಾನು ಏನು ದರ್ಶನ್ ಫ್ಯಾನು, ನನಗೆ ಬೇಕೋ ವೆರೈಟೀಸ್ ಆಫ್ ಫ್ಯಾನು, ಫೋನು, ಜನರಿಗೆ ಕೊಡ್ತೀನಿ ಲೋನು. ಸೊ ಇದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಆಸೆ ಬೇಗ ಈಡೇರಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಬಾಲನ್ ಸರ್ ಅವರ ಮಾತಾಗಿತ್ತು. ಕೇಸಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ ಡೀಪ್ ಆಗಿ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಋತ್ವಿಕ್ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.